ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 12, 2026ರಂದು ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ. ಹರೀಶ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಪೈಲ್ವಾನ್ ಶ್ರೀನಿವಾಸ್ ರವರ ಸ್ನೇಹ ಬಳಗದ ವತಿಯಿಂದ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್, ರವಿ ಶ್ರೀನಿವಾಸ್, ಡೆಲ್ಲಿ ರವಿ, ಮಂಚೇಗೌಡನ ಕೊಪ್ಪಲಿನ ರವಿ, ವಾರ್ಡ್ ಅಧ್ಯಕ್ಷ ಕೃಷ್ಣಪ್ಪ, ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಗೋಪಿ, ಕೆವಿಸಿ ಆಸ್ಪತ್ರೆಯ ಈರಪ್ಪ ಹಾಗೂ ಆಸ್ಪತ್ರೆಯ ಅಧಿಕಾರಿಗಳು, ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರುಗಳು, ಪೈಲ್ವಾನ್ ಶ್ರೀನಿವಾಸ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸ್ಥಳ ಬಸವನಗುಡಿ ಉದ್ಯಾನವನ, ಬಸವನಗುಡಿ ಸರ್ಕಲ್, ಡಾಕ್ಟರ್ ಸುಧಾಮೂರ್ತಿ ರಸ್ತೆ, ಹೆಬ್ಬಾಳು, ಮೈಸೂರು. ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಗೌಡರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಪೈಲ್ವಾನ್ ಶ್ರೀನಿವಾಸ್ ಅವರು ಅದ್ದೂರಿಯಾಗಿ ಈ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಏರ್ಪಡಿಸಿದ್ದಾರೆ. ನೋಡಿ, ಜನ ಹರೀಶ್ ಗೌಡ ಅಂದರೆ ಮನೆ ಮಗ ಅಂತಾರೆ, ಹರೀಶ್ ಗೌಡ ಅಂದರೆ ಕೊಡುಗೈ ದಾನಿ ಅಂತಾರೆ. ಸುಮ್ಮನೆ ಯಾರಿಗೂ ಏನು ಟೈಟ್ಲು ಕೊಡೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಲಿ ಯಾವುದೇ ಒಂದು ಬಡಸ್ತಾನದ ಮನೆ ಹಿಂದೆ ಶ್ರೀಮಂತರು ಚೇರ್ಮನ್ ಮನೆಗೆ ಹೋದರೆ ಬರಿಗಲ್ಲಿ ಏನು ಕಳಿಸ್ತಿರ್ಲಿವಂತ, ಹಂಗೆ ಮನೆಗೆ ಹೋದ್ರೆ ಊಟ ಹಾಕ್ತಾರೆ, ಕಷ್ಟ ಅಂದರೆ ಸಹಾಯ ಮಾಡ್ತಾರೆ. ನೋಡಿ, ನಮ್ಮ ಸಾಂಪಾಲ ಹರೀಶ್ ಗೌಡ್ರು ಏನೋ ಸಹಾಯ ಮಾಡಿದಾರಮ್ಮ ನಿಮಗೆ? ನನಗೂ ದುಡ್ಡು ಕೊಟ್ಟರು ಮನೆಗೆ. ಒಂಚೂರು ಮನೆ ಸೋರ್ತಿತ್ತು. ಫಾರ್ ಎಕ್ಸಾಂಪಲ್ ಹೇಳಿದ್ದು, ದೇವರು ಇವರು ಇದೇ ರೀತಿ ಐಶು ಆರೋಗ್ಯ ಬೇಕು ಕೊಡಲಿ. ಆರೋಪ ಪ್ರತಿ ಆರೋಪ ಇದ್ದೇ ಇರ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮೈಸೂರು ನಗರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೆಳಗ್ಗೆಯಿಂದ ಸುಮಾರು ನಮ್ಮ ಮತಕ್ಷೇತ್ರದ ಜನರು, ಅಂದರೆ ನನ್ನ ದೇವರುಗಳು ಬಂದು ನನಗೆ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಏನು ಇವತ್ತು ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವರು ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಥ ರೀತಿಯಲ್ಲಿ ನನಗೆ ಭಾಸ ಆಗ್ತೈತೆ. ಕೆಲಸಗಳನ್ನ ಮಾಡಬೇಕು, ನಾವು ಜನಗಳ ಮಧ್ಯದಲ್ಲಿ ಇರಬೇಕು. ಯಾವಾಗಲೂ ನೀನು ಜನಗಳ ಜೊತೆಲಿ ಇರಪ್ಪ, ನಿನಗೆ ಒಳ್ಳೆಯದಾಗಲಿ, ನಿನಗೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ, ಆಶೀರ್ವಾದವನ್ನು ಮಾಡ್ತೀವಿ. ಪ್ರತಿ ಸಲ ಎಲ್ಲೊಂದು ಕಡೆ ಅಭಿಮಾನಿ ಜಾಸ್ತಿ ಜನ ಆಗ್ತಾನೆ ಇದೆ ಸರ್. ಇವೆಲ್ಲ ನೋಡ್ಬಿಟ್ಟು ಅಭಿಮಾನಿ ಅದನ್ನೆಲ್ಲ ನೋಡ್ತಾ ಇದ್ರೆ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಯ್ತೈತೆ ಅನ್ನಿಸ್ತೈತೆ ನನಗೆ. ಆ ಜವಾಬ್ದಾರಿಯನ್ನು ನೀಗಿಸುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ನನಗೆ ಕೊಳ್ಳಿ ಅಂತ ನಾನು ಕೋರ್ಕೊಂತೀನಿ. ಮತ್ತು ಎಲ್ಲ ಕಡೆಯೂ ಪ್ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಎಲ್ಲರೂ ತುಂಬ ಪ್ರೀತಿಯಿಂದ ನನ್ನನ್ನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಮಾಧ್ಯಮದವರು ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು, ಏನು ಭಾರತ ದೇಶದಲ್ಲಿ ನಡೀತಾ ಇರುವಂಥ ಘಟನಾವಳಿಗಳನ್ನ. ಮೇನ್ ಸ್ಟ್ರೀಮ್ ಮೀಡಿಯಾಗಿಂತ ಡಿಜಿಟಲ್ ಮೀಡಿಯಾಗೇ ಸಖತ್ತು ಈ ದೇಶದ ಭವಿಷ್ಯವನ್ನು ಉತ್ತಮವಾದಂಥ ರೀತಿಯಲ್ಲಿ ಕಟ್ಟೋದಕ್ಕೆ ಸಾಧ್ಯವಿರುವಂಥದ್ದು ಡಿಜಿಟಲ್ ಮೀಡಿಯಾದವರಿಗೆ ಅಂತ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನೀವೆಲ್ಲ ಡಿಜಿಟಲ್ ಮೀಡಿಯಾದವ್ರು ಇದ್ದೀರಿ, ಇಲ್ಲಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಏನು ವಾಸ್ತವಾಂಶ ಏನಿರ್ತದೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ, ಯಾರನ್ನ ಒಬ್ಬನ್ನ ಬೆಳೆ ಬೇಯಿಸೋದಕ್ಕೆ ನಾವು ಅದಕ್ಕೆ ಮಾರೋಗಬಾರ್ದು, ಮತ್ತು ನಮ್ಮ ವಿಚಾರಗಳ ದಾರಿಗಳನ್ನ ನಾವು ರಾಜಿ ಆಗಬಾರ್ದು. ಆ ರೀತಿಯಲ್ಲಿ ನೀವು ಕೆಲಸ ಮಾಡಿ, ಈ ದೇಶ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದಂಥ ಸ್ಥಿತಿಗೆ ಹೋಗೋದ್ರಲ್ಲಿ ಯಾವುದೇ ಥರವಾದ ಅನುಮಾನ ಇಲ್ಲ. ಈಗೇನು 3 ತಿಂಗಳಿಂದ ನಡೀತಾ ಐತೆ ನಮ್ಮ ದೇಶದಲ್ಲಿ ರೆವಲ್ಯೂಷನ್, ಕ್ರಾಂತಿ. ಆ ಕ್ರಾಂತಿ ಈಗಾಗಲೇ ಮುಕ್ಕಾಲು ಭಾರತಕ್ಕೆ ಹರಡೈತೆ. ಇನ್ನು 25% ಭಾರತಕ್ಕೆ ಹರಡಬೇಕಾಗಿರುವಂಥದ್ದು ಅದಷ್ಟೇ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇನ್ನೊಂದು ತಿಂಗಳೊಳಗಡೆ ಅದನ್ನು ಆವರಿಸ್ಕೊಂತದೆ ಅಂತ ಅನ್ನೋದು ನನ್ನ ಅನಿಸಿಕೆ. ಇವತ್ತೇನು ಯುವಕರು, ಜೆನ್ಸಿಗಳು ಈ ದೇಶವನ್ನು ಮುಂಚೂಣಿಗೆ ತಗೊಂಡೋಗ್ಬೇಕು ಈ ಪ್ರಪಂಚದಲ್ಲಿ ಅಂತ ಯೋಚನೆ ಮಾಡ್ತಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ ವಿಚಾರ. ಮತ್ತು ಇವತ್ತು ಈ ದೇಶ ಏನಾದ್ರೂ ಪ್ರಥಮ ಸ್ಥಾನಕ್ಕೆ ಹೋಗಿ ನಿಂತ್ಕೊಬೇಕು ಭೂಪುರದಲ್ಲಿ ಅಂದರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪೈಲ್ವಾನ್ ಶ್ರೀನಿವಾಸ್ ಅವರು ಈ ನಮ್ಮ ಏನು ಈ ವಾರ್ಡಿನ ಮಾಜಿ ನಗರ ಪಾಲಿಕೆ ಸದಸ್ಯರು, ನನಗೆ ಸಹೋದರರು, ನನಗೆ ಹಿರಿಯ ಅಣ್ಣ ಆಗಬೇಕು. ಅವರು ಈ ಭಾಗದಲ್ಲಿ
ಏನು ಕಾರ್ಪೊರೇಟರ್ ಆಗಿದ್ದಾಗ, ನಗರ ಪಾಲಿಕೆ ಸದಸ್ಯರಾಗಿದ್ದಾಗ ಉತ್ತಮವಾದಂಥ ಕೆಲಸವನ್ನು ಮಾಡೋರೆ. ಮತ್ತು ಪ್ರತಿ ವರ್ಷ ನನ್ನ ಹುಡ್ದಬ್ಬಕ್ಕೆ ಮತ್ತು ಅವ್ರ ಹುಡ್ದಬ್ಬಕ್ಕೆ 2 ದಿವಸವೂ ಉಚಿತವಾಗಿ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಹಮ್ಮಿಕೊಳ್ಳುವಂಥದ್ದನ್ನು ಅವರು ಮಾಡ್ಕೊಂಬರ್ತಾ ಇದ್ದಾರೆ. ಮತ್ತು ಇವತ್ತೇನು ನಾವು ಈ ಪಾರ್ಕ್ ನಿಂತಿದ್ದೀವಿ, ಈ ಪಾರ್ಕು ಏನು ಆ ಕೂಸು ಈ ಪಾರ್ಕ್ನ ಈ ಥರ ಮಾಡಬೇಕು ಅಂತ ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಈ ಪಾರ್ಕ್ನ ಇವತ್ತು ಈ ಮಟ್ಟಕ್ಕೆ ತಂದಿರುವಂಥದ್ದು ಪರಿಣಾಮ ಶ್ರೀನಿವಾಸ್ ಅವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅವ್ರ ವಾರ್ಡಲ್ಲಿ, ವಾರ್ಡ್ ನಂಬರ್ 4ರಲ್ಲಿ ಯಾವುದೇ ಮೂಲಭೂತ ಸಮಸ್ಯೆಗಳಿದ್ರು ಇಮಿಡಿಯೇಟಾಗಿ ಈಗಲೂ ನಗರ ಪಾಲಿಕೆ ಸದಸ್ಯರು ಅಲ್ಲದೇ ಇದ್ರೂ ಹೋಗಿ ಕೆಲಸ ಮಾಡಿಕೊಡುವಂಥದ್ದು. ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರು ಕೃಷ್ಣಪ್ಪನವರು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಇಲ್ಲಿ ಶ್ರೀನಣ್ಣನ ಬಳಗ ತುಂಬ ಚೆನ್ನಾಗೈತೆ. ಆ ಬಳಗದವ್ರು ಎಲ್ಲರೂ ಮೂಲಭೂತ ಸೌಕರ್ಯಗಳನ್ನ ಯಾರೇ ಒಬ್ಬ ಇಲ್ಲಿಯ ನಿವಾಸಿಗಳಿಗೆ ಸಿಗಬೇಕು ಅಂತಂದರೆ ಅದನ್ನು ಕೊಡಿಸುವಂಥದ್ದು ಮತ್ತು ಆ ಸವಲತ್ತನ್ನ ಕೊಡಿಸುವಂಥ ಕೆಲಸದಲ್ಲಿ ಅವ್ರು ಯಾವಾಗಲೂ ನಿರತವಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು HIV ಬಗ್ಗೆ ಈಗಾಗಲೇ ಸುಮಾರು ಜನಕ್ಕೆ ಭಯ ಐತೆ. HIV ಬಂದರೆ ಏನು ಮಾಡೋದು ಅಂತ. HIV ಬಂದರೆ ಏನು ಭಯ ಪಡುವಂಥದ್ದೇನಿಲ್ಲ. ಈಗ ಮುನ್ನೆಚ್ಚರಿಕೆಯಾಗಿ ಅದಕ್ಕೆ ಸಿಗುವಂಥ ಔಷಧಿಗಳನ್ನ ಅದನ್ನು ಪಡೆದು ಆ HIV ನಿಯಂತ್ರಿಸ್ಬೋದು ಅಂತ ಅನ್ನೋದು ಈಗಾಗಲೇ ರುಜುವಾತಾಗಿರುವಂಥದ್ದನ್ನು ನಾವೆಲ್ಲ ಕಡೆ ನೋಡ್ಬೋದು. ನಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ಮತ್ತು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಕೇಂದ್ರ ಕಡೆಯಿಂದ, ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ನಾವು ಅದನ್ನು ತಡೆಯುವಂಥ ಕೆಲಸವನ್ನು ಈಗಾಗಲೇ ಶುರು ಮಾಡೋರೆ ನಮ್ಮ ಡಾಕ್ಟರ್ಗಳೆಲ್ಲ. ದಯವಿಟ್ಟು ಅದ್ರ ಬಗ್ಗೆ ಯಾರೂ ಆತಂಕ ಪಡದೆ ಹೋಗಿ ಔಷಧಿ ತಗೊಂಡು ಅದನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಕೋರ್ಕೊತೀನಿ. ನಮಸ್ಕಾರ ಎಲ್ಲರಿಗೂ. ಸರ್, ಇದು HIV ಮುಕ್ತ ರಾಷ್ಟ್ರವನ್ನು ಮಾಡಬೇಕು, ಮುಕ್ತ ಜಿಲ್ಲೆಯನ್ನು ಮಾಡಬೇಕು ಅಂತ 2030ಕ್ಕೆ HIV TBಯನ್ನು 0ಗೆ ತರಬೇಕು ಅಂತ ಸರ್ಕಾರ ಯೋಜನೆಯನ್ನು ಹಾಕೊಂಡಿದೆ. ನಮ್ಮ 95 ಗುರಿಯನ್ನು ನಾವು ತಲುಪಬೇಕು ಅಂತ ಇದೆ. ಈ ಸ್ಕ್ಯಾನನ್ನು ಮಾಡೋದ್ರ QR ಕೋಡ್ನಲ್ಲಿ ಸ್ಕ್ಯಾನ್ ಮಾಡೋದ್ರಿಂದ ಇವತ್ತು ಯುವತಿಯರು ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಅವರಿಗೆ HIV ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳಿ ಸ್ಕ್ಯಾನ್ ಮಾಡ್ತು ಅಂದರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ICTCಗೆ ಹೋದರೆ ಉಚಿತವಾಗಿ ತಪಾಸಣೆಯನ್ನು ನಾವು ಮಾಡಿಸ್ಕೊಳ್ಬೇಕು, HIV ಮುಕ್ತ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಈ ಗುರಿಯನ್ನು ಇಟ್ಟುಕೊಂಡು ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಸ್ಲಮ್ಗಳಲ್ಲಿ, ವಿಲೇಜ್ಗಳಲ್ಲಿ ಈ ಒಂದು ಕೌನ್ಸಿಲರ್ನ ಕಳಿಸಿ ಈ ಒಂದು ತರಬೇತಿಯನ್ನು ಮತ್ತೆ ಮಾಹಿತಿಗಳನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. 2030ಕ್ಕೆ 0ಗೆ ತರಬೇಕು ಅಂತ ಹೇಳಿ ಈ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಈ ಒಂದು ನಮ್ಮ ಉಚಿತವಾಗಿ ಆರೋಗ್ಯ ಕ್ಯಾಂಪನ್ನು ತಪಾಸಣೆಯನ್ನು ಆಯೋಜನೆ ಮಾಡತಕ್ಕಂಥ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಬಂದು ಈ ಕಾರ್ಯಕ್ರಮವನ್ನು ಅವರ ಸಿಬ್ಬಂದಿ ವರ್ಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಬಂದಿದ್ದಾರೆ. ನುರಿತ ವೈದ್ಯರು ಬಂದಿದ್ದಾರೆ. ಅಪೋಲೋ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡದವರು ಬಂದಿದ್ದಾರೆ. KVC ಆಸ್ಪತ್ರೆಯ ವೈದ್ಯರು ಮತ್ತು ಅವರ ತಂಡದವರು ಬಂದಿದ್ದಾರೆ. ಅದಲ್ಲದೆ ನಾರಾಯಣ ಹೃದಯಾಲಯದವರು ಬಂದಿದ್ದಾರೆ. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡದವರು ಬಂದಿದ್ದಾರೆ. NCD ವಿಭಾಗದವರು ಬಂದಿದ್ದಾರೆ. ಮತ್ತು ICTC ವಿಭಾಗ, ESI ಹಾಸ್ಪಿಟ್ಲು ಮತ್ತು ಸುಯೋಗ ಹಾಸ್ಪಿಟ್ಲು, ನಮ್ಮ TBಯಿಂದ ಸಂಪತ್ತು ಮತ್ತು ಅವರ ತಂಡದವರು ಬಂದಿದ್ದಾರೆ. ಮತ್ತು ವಿವಿಧ ಸಂಘ ಸಂಸ್ಥೆಗಳು ಬಂದಿದ್ದಾರೆ. ಚೈತನ್ಯ ಸಂಸ್ಥೆಯವರು ಬಂದಿದ್ದಾರೆ. ಹೀಗೆ ನಮ್ಮ ಡ್ಯಾಪ್ಕೋ ಯೂನಿಟ್ನವರು, ಮೊಬೈಲ್ ICTS ಅವರು ಬಂದಿದ್ದಾರೆ. ಇವರೆಲ್ಲರೂ ಬಂದು HIV ಮುಕ್ತ ರಾಷ್ಟ್ರವನ್ನು ಮಾಡಬೇಕು, ಜನರಿಗೆ ಆರೋಗ್ಯವನ್ನು ಕೊಡಬೇಕು, ಈ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಜನರಿಗೆ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಸವಿನಯ ಪ್ರಾರ್ಥನೆ. ನಾನು ಎಲ್ಲಿದ್ದೀನಿ, ನನ್ನ ಜಾಗ ಮತ್ತು ನನ್ನ ಸುತ್ತಮುತ್ತ HIV ಇರಬಾರ್ದು ಅನ್ನೋವಂಥದ್ದು ನಮಗೆ ಬೇಕಾಗಿರೋಂಥ ಮೊದಲನೇ ಆಗಿ ನಾವು ಉದ್ದೇಶ ಇಟ್ಕೊಂಡಿರೋಂಥದ್ದು. ಈ ವಿಚಾರವಾಗಿ HIV ಅನ್ನೋವಂಥದ್ದು ಹೇಗೆ ಬರುತ್ತೆ, ಹೇಗೆ ಹರಡುತ್ತೆ ಅನ್ನೋ ವಿಚಾರ ಇವತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗೇನಿದು ಸರ್ಕಾರದ ವತಿಯಿಂದ ಈ ಕ್ಯಾಂಪೇನ್ ನಡೀತಾ ಇದೆ, ಒಂದು ಸುರಕ್ಷಾ ಅಭಿಯಾನ ಅಂತ, HIV ಸುರಕ್ಷಾ ಅಭಿಯಾನ ಅಂತ ಮಾಡ್ತಾ ಇರೋವಂಥದ್ದು. ಈ ವಿಚಾರದಲ್ಲಿ HIV ಸಂಬಂಧಪಟ್ಟ ಹಾಗೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಈ QR ಕೋಡಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ಸಿಗೋವಂಥದ್ದು ಇದೆ. ಸುರಕ್ಷಾ ಅನ್ನೋಂಥದ್ದನ್ನು ತಗೊಳ್ತಾ ಇರೋವಂಥದ್ದು ಇವತ್ತು HIV ಬಗ್ಗೆ ತಿಳಿದಿರೋವಂಥವ್ರು HIV ಬಾಧಿತರಾಗ್ತಾ ಇರೋವಂಥದ್ದು. ಕಾರಣ ಹಿಂದೆ ಈಗ 30 ವರ್ಷದ ಹಿಂದೆ HIV ಬಂದಾಗ ಅದಕ್ಕೆ ಆದಂಥ ಒಂದು ಭಯ ಇತ್ತು, ಹೆದರಿಕೆ ಇತ್ತು. ಇವತ್ತು ಕಾಯಿಲೆ ಒಂದು ಹಂತಕ್ಕೆ ಎಲ್ಲರ ಎಫರ್ಟಿಂದ ಅದು ಕಂಟ್ರೋಲ್ ಬಂದಿರೋ ಕಾರಣ ಇವತ್ತು ಆ ಭಯ ಇವತ್ತಿನ ಯುವ ಜನಾಂಗದಲ್ಲಿ ಮತ್ತು ಇದಕ್ಕೆ ಬಾಧಿತ ಆಗ್ತಾ ಇರೋಂಥವರಲ್ಲಿ ಸ್ವಲ್ಪ ಕಂಡು ಬರ್ತಾ ಇಲ್ಲ. ನಾವು ಯಾರಿಗೂ ಭಯ ಪಡಿ ಅಂತ ಹೇಳಲ್ಲ, ಬಟ್ ಎಚ್ಚರಿಕೆಯಿಂದ ಇರಬೇಕು ಅನ್ನೋವಂಥದ್ದನ್ನು ಯಾವತ್ತೂ ಹೇಳ್ತೀವಿ. ಕಾಯಿಲೆ ಬಂದ ಮೇಲೆ ಅದಕ್ಕೆ ಔಷಧಿ ಕೊಟ್ಟು ಪ್ರತಿ ಕ್ಷಣ ಅದಕ್ಕೆ ನರಳ ಅಂಥದ್ದು, ಆಮೇಲೆ ಕಾಯಿಲೆ ಬಂತು ಅಂತಂದಾಗ ತನ್ನನ್ನು ತಾನು ಬೇರೆಯವರಿಂದ ಸಪ್ರೇಟ್ ಆಗೋವಂಥದ್ದು ಅಥವಾ ಬೇರೆಯವರೇ ಗೊತ್ತಾದಾಗ ಅವ್ನು ಸಪ್ರೇಟ್ ಮಾಡೋದು, ಇದೆಲ್ಲ ನಾವು ನೋಡಿರೋವಂಥದ್ದು. ಹಾಗಾಗಿ ಈ ರೀತಿ ಆಗಬಾರ್ದು, ಕಾಯಿಲೆ ಬರದೇ ಇರೋ ಥರ ನಮ್ಮ ಪ್ರಯತ್ನಗಳು ಇರಬೇಕು ಅನ್ನೋ ಕಾರಣ
ಇವತ್ತಿನ ಯುವ ಜನಾಂಗಕ್ಕೆ ನಾವು ಕೇಳ್ಕೊಳ್ಳೋಂಥದ್ದು ಏನು ಅಂದರೆ, ನೀವು ಎಲ್ಲ ಕಡೆಯಿಂದ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ, ತಮಗೆ ಬೇಕಾದಂಥದ್ದು ಎಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇವತ್ತು ಸಿಗ್ತಾ ಇದೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಎಲ್ಲ ಥರದಲ್ಲೂ ಆಗ್ತಾ ಇರೋವಂಥದ್ದು ಇವತ್ತಿನ ಪರಿಸ್ಥಿತಿಲಿ ತಮ್ಮ ಏನಿದೆ, ತಾವು ತಮ್ಮ ಇತಿಮಿತಿ ಏನಿದೆ, ಸುರಕ್ಷಾ ಅನ್ನೋದು ಏನಿದೆ, ಅದನ್ನ ಆ ಪ್ರಕಾರ ತಾವು ಬದುಕುವಂಥದ್ದು ಆಗಬೇಕು ಅನ್ನುವಂಥದ್ದು. ಇದು ನಾವು ಇವತ್ತಿನ ದಿನ ಏಡ್ಸ್ ಸುರಕ್ಷಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ ಆಕ್ಚುಲಿ ಒಂದು 100 days ಕ್ಯಾಂಪೇನ್ ಸಹ ಮಾಡಲಾಗ್ತಾ ಇದೆ. ಇದರಲ್ಲಿ ಕಾಲೇಜ್ಗಳನ್ನ ನಾವು ಜಾಸ್ತಿ ಇದರಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಎಲ್ಲ ಕಾಲೇಜ್ಗಳಲ್ಲಿ ಮತ್ತೆ ಎಲ್ಲಿ ಮೈಗ್ರೇಟರಿ ಪಾಪ್ಯುಲೇಷನ್ಸ್ ಇದೆ ಅಲ್ಲಿ ಕ್ಯಾಂಪ್ಸ್ನ ಮಾಡಿಕೊಂಡು ಈ ಒಂದು ಇದನ್ನ ನಾವು 95 ಏನು 99 ಇದೆ ನಮ್ಮ ಒಂದು ಗುರಿ, ಅದನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸದ್ಯಕ್ಕೆ ಈಗ ನಾವು 80 82 90 ಇದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು 95 99 ಗೋಲ್ನ ನಾವು ಮುಟ್ತೀವಿ ಅನ್ನೋ ಒಂದು ಆಶಯ ನನಗಿದೆ. ಒಂದು 3 months ಅಲ್ಲಿ ನಾವು ಇದನ್ನ ಅಚೀವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇದರಲ್ಲಿ ಮೇನ್ ಆಗಿ ಈಗ ಏನು ನಮ್ಮ ಸರ್ಕಾರದ ಕಡೆಯಿಂದ ಈ ಒಂದು QR ಕೋಡ್ನ ನಾವು ಕೊಟ್ಟಿದ್ದೀವಿ. ಇದು ಒಂದು ನಮ್ಮ ಒಂದು ಅರಿವು ಮೂಡಿಸೋದಕ್ಕೆ, ಇನ್ನೊಂದು ನಮ್ಮನ್ನೇ ನಾವು ಅಸೆಸ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಇದನ್ನ ಒಂದು ಈ QR ಕೋಡ್ನ ಹೆಚ್ಚಿನ ಜನ ಇದನ್ನ ಬಳಕೆ ಮಾಡಿಕೊಂಡು ನಿಮ್ಮನ್ನೇ ನೀವು ಅಸೆಸ್ಮೆಂಟ್ ಮಾಡ್ಕೊಳ್ಬೇಕು ಅಂತ ನಾವು ಒಂದು ಕೇಳ್ಕೊಳ್ತಾ ಇದ್ದೀವಿ. ಇದರಲ್ಲಿರೋ ಒಂದು ಪ್ರಶ್ನೆಗಳನ್ನ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಾಗ ನಾವು ಯಾವ ಇದರಲ್ಲಿ ಇದ್ದೀವಿ ಅಂತ ಮತ್ತೆ ನಮಗೆ HIV ಬಗ್ಗೆ ಅರಿವನ್ನು ನಾವು ಪಡ್ಕೊಳ್ಬೋದಾಗುತ್ತೆ. ಇದನ್ನ ತಿಳ್ಕೊಂಡು ಎಲ್ಲರಿಗೂ ನೀವು ಇದನ್ನ ಈ ಒಂದು QR ಕೋಡ್ ಎಲ್ಲರಿಗೂ ಮುಟ್ಟಿಸ್ತೀರಾ ಅಂತ ಅನ್ಕೊಳ್ತೀವಿ. ಏನು ಈ ಭಾಗದ ಶಾಸಕರಾದಂಥ ಕೆ ಹರೀಶ್ ಗೌಡರು ಹುಟ್ಟುಹಬ್ಬದ ಅಂಗವಾಗಿ ಈ ಹಿಂದಿನ ವರ್ಷದಂತೆ ಈ ವರ್ಷನೂ ಸುಧಾ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಜಿಲ್ಲಾ ಹಾಸ್ಪಿಟಲ್ ಆದಂಥ ಮತ್ತು ಚಿನ್ನಮ್ಮವರು ಬಂದಿದ್ದಾರೆ, ಮತ್ತು ಬೃಂದಾ ಮೇಡಮ್ ಅವರು ಮತ್ತು ಅವರು ಹಾಸ್ಪಿಟ್ಲಿಂದ ಅವರು ಸುಧಾ ಸಹಕರಿಸಿದ್ದಾರೆ. ಮತ್ತು EAC ಹಾಸ್ಪಿಟ್ಲು, ಮತ್ತು KVC ಹಾಸ್ಪಿಟ್ಲು, ಮತ್ತು ಶಿವಯೋಗ ಮತ್ತು ಅಪೋಲೋ ನಾರಾಯಣ ರೂಢಲ್ಲಿ ಎಲ್ಲ ಹಾಸ್ಪಿಟ್ಲವರು ಈ ಸರಿ ಹಿಂದಿನ ವರ್ಷದಂತೆ ಈ ವರ್ಷನೂ ನಮಗೆ ಭಾರಿ ಅಚ್ಚುಕಟ್ಟಾಗಿ ಬೆಳಗ್ಗೆ 9 ಗಂಟೆಗೆ ಇಂದ ಸ್ಟಾರ್ಟ್ ಆಗಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಇಲ್ಲಿ ಒಂದು ಭಾರಿ ಚೆನ್ನಾಗಿ ನಡೀತಾ ಇದೆ. ಮತ್ತು ಏನು ಈಗ ಜನಗಳಿಗೆ ಅರಿವು ಮೂಡಿಸೋದಕ್ಕೆ ಏನೊಂದು ನಾವು ಕೂಡ ಒಳ್ಳೆಯ ಪ್ರಚಾರನ ಕೊಟ್ಟಿದ್ವಿ. ಏಕೆಂದರೆ ಮನೆಗೆ ಪಾಂಪ್ಲೆಟ್ಸ್ ಅನ್ನು ತಲುಪಿಸೋದಿರ್ಬೋದು, ಮೈಕ್ನಲ್ಲಿ ಅನೌನ್ಸ್ ಇರ್ಬೋದು, ಮತ್ತು ಎಲ್ಲ ಬ್ಯಾನರ್ಗಳು ಹಾಕಿ ಮತ್ತು ಎಲ್ಲ ನಾವು ಚೆನ್ನಾಗಿ ಪ್ರಚಾರ ಮಾಡಿದ್ದೀವಿ. ನಮಸ್ತೆ. ಹೌದು, ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡೋಂಥದ್ದು ಎಲ್ಲದಕ್ಕಿಂತ ಉತ್ತಮವಾದ ಕಾರ್ಯಕ್ರಮ. ಶ್ರೀಮಾನ್ ಹರೀಶ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. 5ನೇ ತಾರೀಕು ಆಗಸ್ಟ್ ನಮ್ಮ ಚಾಮರಾಜ ಕ್ಷೇತ್ರದ ಮಾನ್ಯ ಮುಖ್ಯ ಶಾಸಕರಾದ ಹರೀಶ್ ಗೌಡರಿಗೆ ಹುಟ್ಟುಹಬ್ಬ ಇರೋದ್ರಿಂದ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ, ಮತ್ತು ನಮ್ಮ ಈ ಭಾಗದ ಮಾಜಿ ಕಾರ್ಪೊರೇಟರ್ಗಳಾದ ಪೈಲೋಟ್ ಶ್ರೀನಿವಾಸ ಅವರು ಒಂದು ವಂದನೆಗಳನ್ನು ತಿಳಿಸ್ತಾ, ಇಲ್ಲಿ ಸೇರಿದಂಥ ಚಿದಂಬರ ಸರ್ ಮತ್ತು ಶಿವಕುಮಾರ್ ಸರ್ ಮತ್ತು ಬೃಂದಾ ಮೇಡಮ್ ಎಲ್ಲರೂ ಒಂದು ವಂದನೆ ತಿಳಿಸ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.